ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸಂತೃಪ್ತಿ ಕಿಚನ್ಗೆ. ನಾನು ಪ್ರಿಯಾಂಕಾ. ಇವತ್ತು ನಾನು ನಿಮಗೆ ಗದಗ್ ಸ್ಪೆಷಲ್ ಬದನೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಬಜ್ಜಿನ ನೀವು ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ಪದೇ ಪದೇ ತಿನ್ಬೇಕು ಅನಿಸುತ್ತೆ. ಆ ಥರ ಟೇಸ್ಟ್ ಇರ್ತವೆ. ಹಾಗಾದ್ರೆ ಬನ್ನಿ ತಡ ಮಾಡದೆ ಬದನೆಕಾಯಿ ಬಜ್ಜಿ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ 5ರಿಂದ 6 ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ನಂತರ 2-3 ಹೆಸರು ಕರಿಬೇವನ್ನು ಸಹ ತಗೊಂಡಿದ್ದೀನಿ. 1 ಇಂಚಷ್ಟು ಹಸಿ ಶುಂಠಿನ ತಗೊಂಡಿದ್ದೀನಿ. ನಂತರ 2 ಬೆಳ್ಳುಳ್ಳಿನ ಬೇಳೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಜೀರಿಗೆನ ತಗೊಂಡಿದ್ದೀನಿ. ಸ್ವಲ್ಪ ಓಂಕಾಳು ಅಂದರೆ ಅಜ್ವೈನನ್ನು ತಗೊಂಡಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿನ ತಗೊಂಡಿದ್ದೀನಿ. ಒಣ ಕೊಬ್ಬರಿ ಹಾಕೋದ್ರಿಂದ ಈ ಬದನೆಕಾಯಿ ಬಜ್ಜಿಗೆ ತುಂಬ ಟೇಸ್ಟ್ ಬರುತ್ತೆ. ಹಾಗಾಗಿ ಈ ಬಜ್ಜಿಗೆ ಒಣ ಕೊಬ್ಬರಿನೇ ಸ್ಪೆಷಲ್. ಹಾಗಾಗಿ ಒಣ ಕೊಬ್ಬರಿನ ತಗೊಂಡಿದ್ದೀನಿ. ನಂತರ ನಾನಿಲ್ಲಿ 4 ಬದನೆಕಾಯಿನ ತಗೊಂಡಿದ್ದೀನಿ. ನಂತರ 1 ಕಪ್ಪು ಹಸಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ತಗೊಂಡಿದ್ದೀನಿ. ಕೊನೆಯಲ್ಲಿ ಅಡುಗೆ ಎಣ್ಣೆನ ನಾವು ಬಜ್ಜಿನ ಕರಿಲಿಕ್ಕೆ ಎಷ್ಟು ಬೇಕು ಅಷ್ಟು ಅಡುಗೆ ಎಣ್ಣೆನ ತಗೊಂಡಿದ್ದೀನಿ. ಇವಿಷ್ಟಿದ್ರೆ ಸಾಕು, ಬದನೆಕಾಯಿ ಬಜ್ಜಿ ರೆಡಿ ಆಗ್ತವೆ. ಮೊದಲಿಗೆ ಬದನೆಕಾಯಿ ಒಳಗೆ ನಾವು ತುಂಬಲಿಕ್ಕೆ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನನಗೆ ಸಣ್ಣ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಮೆಣಸಿನ್ಕಾಯಿನ ಹಾಕೋಬಹುದು. ನಂತರ ಒಣ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಸಹ ಇವಾಗ ಹಾಕ್ತಾ ಇದ್ದೀನಿ. ನಂತರ ಜೀರಿಗೆಯನ್ನು ತಗೊಂಡಿದ್ವಲ್ಲ ಅವನ್ನು ಸಹ ಇವಾಗ ಹಾಕ್ತಾ ಇದ್ದೀನಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ನೀರು ಹಾಕ್ತೀನಿ. ಇದನ್ನ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ನಾನೀಗ ನೀರು ಹಾಕ್ದೇನೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನುಣ್ಣಗೆ ಆಗೋದೇನು ಬೇಡ, ಸ್ವಲ್ಪ ದೊಡ್ಡಕ್ಕಿದ್ರೂ ನಡೆಯುತ್ತೆ. ನೋಡಿ, ಈ ಥರ ಇದ್ರೆ ಪೇಸ್ಟ್ ಸಾಕು. ಇವಾಗ ಪೇಸ್ಟ್ ರೆಡಿಯಾಗಿದೆ. ಇವಾಗ ಬಜ್ಜಿಯನ್ನು ಬಿಡಲಿಕ್ಕೆ ಕಡಲೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ನಾನು 1 ಬೌಲ್ನಷ್ಟು ಹಸಿ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಅಷ್ಟೇ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ 1 ಚಿಟಿಕೆ ಅಷ್ಟು ಅಡಿಗೆ ಸೋಡಾನ ತಗೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಡ್ರೈ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಮೆಣಸಿನ್ಕಾಯಿ ಮಿರ್ಚಿ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು. ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಗಟ್ಟಿಯಾಗಿದ್ರೇ ಒಳ್ಳೆಯದು. ಬದನೆಕಾಯಿಗೆ ಹಿಟ್ಟು ಹಿಡ್ಕೊಳ್ತವೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿನೇ ಹಿಟ್ಟನ್ನು ಕಲಿಸ್ಕೊಳ್ಳಿ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ಲದೆ ಇರುವ ಹಾಗೆ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಇವಾಗ ನಾನು ಕಲಿಸ್ತಾ ಇದ್ದೀನಲ್ಲ, ಈ ಥರ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಈ ಹದಕ್ಕೆ ಹಿಟ್ಟಿದ್ರೆ ಇವಾಗ ಹಿಟ್ಟು ರೆಡಿ ಆಗಿದೆ. ನಾವೀಗ ಬದನೆಕಾಯಿಯನ್ನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬದನೆಕಾಯಿಯನ್ನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ತೆಳುನೂ ಅಲ್ಲ, ತುಂಬ ದಪ್ಪನೂ ಇಲ್ಲ, ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ಬದನೆಕಾಯಿನ ಕಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಡ್ರೆ ಸಾಕು. ನಾವು ಕಟ್ ಮಾಡಿದ ತಕ್ಷಣನೇ ಬದನೆಕಾಯಿಯನ್ನ ನೀರಿಗೆ ಹಾಕಿದ್ರೆ ಒಳ್ಳೆಯದು, ಇಲ್ಲಾಂದ್ರೆ ಬದನೆಕಾಯಿ ಕಪ್ಪಗಾಗ್ಬಿಡ್ತವೆ. ಹಾಗಾಗಿ ಇವಾಗ ನಾನು ನೀರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬದನೆಕಾಯಿ ಬಜ್ಜಿ ಮಾಡಲಿಕ್ಕೆ ನಾವು ಬದನೆಕಾಯಿಯನ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ
ಒಂದು ಪ್ಲೇಟಲ್ಲಿ ಎಲ್ಲ ಬದನೆಕಾಯಿನೂ ಇಟ್ಟಿದ್ದೀನಿ. ಇವಾಗ ನಾನು ಒಂದು ಬದನೆಕಾಯಿ ಮೇಲೆ ಪೇಸ್ಟನ್ನು ಮಾಡ್ಕೊಂಡಿದ್ವಲ್ಲ, ಹಸಿಮೆಣಸಿಕಾಯಿ ಪೇಸ್ಟನ್ನು, ಅದನ್ನು ಹಚ್ತಾ ಇದ್ದೀನಿ. ಎಲ್ಲ ಕಡೆಗೂ ಚೆನ್ನಾಗಿ ಹರಡಬೇಕು. ಎಲ್ಲ ಪೇಸ್ಟ್ ಹರಡಿದ ನಂತರ ಇನ್ನೊಂದು ಬದನೆಕಾಯಿ ಪೀಸನ್ನು ತಗೊಂಡು ಅದ್ರ ಮೇಲೆ ಅಂಟಿಸ್ಬೇಕು. ನೋಡಿ, ಈ ಥರ ಅಂಟಿಸಿದ್ರೆ ಸಾಕು. ಇವಾಗ ಮತ್ತೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬದನೆಕಾಯಿ ಪೀಸ್ ತಗೊಂಡಿದ್ದೀನಿ, ಅದ್ರ ಮೇಲೆ ಮೆಣಸಿಕಾಯಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹರಡಿಬಿಟ್ಟು ಇನ್ನೊಂದು ಬದನೆಕಾಯಿ ಪೀಸನ್ನು ಅದ್ರ ಮೇಲೆ ಇಡ್ತಾ ಇದ್ದೀನಿ. ನೋಡಿ, ಈ ಥರ ನಾನು ಎಲ್ಲ ಬದನೆಕಾಯನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬಜ್ಜಿಯನ್ನು ಮಾಡಲಿಕ್ಕೆ ಎಣ್ಣೆನ ಬಿಸಿ ಮಾಡ್ಕೋಬೇಕು. ಮೊದಲಿಗೆ ಗ್ಯಾಸನ್ನು ಮಾಡಿ ಒಂದು ಬಾಳೆಹಣ್ಣಿಟ್ಟು ಬಜ್ಜಿನ ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರನೇ ಬಜ್ಜಿಯನ್ನು ಬಿಟ್ಟರೆ ಒಳ್ಳೆಯದು, ಇಲ್ಲಾಂದರೆ ಅವು ಉಬ್ಬೋದಿಲ್ಲ. ಹಾಗಾಗಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾವು ಪೇಸ್ಟನ್ನು ಹಚ್ಚಿ ಬದನೆಕಾಯಿನ ಇಟ್ಕೊಂಡಿದ್ವಲ್ಲ, ಅದನ್ನು ಒಂದೊಂದೇ ಪೀಸನ್ನು ತಗೊಂಡು ಹಿಟ್ಟಲ್ಲಿ ಚೆನ್ನಾಗಿ ಅದ್ದಬೇಕು. ಎಲ್ಲೂ ಗ್ಯಾಪ್ ಇರಬಾರ್ದು. ಆ ಥರ ಎರಡು ಕಡೆನೂ ಚೆನ್ನಾಗಿ ಅದ್ದಿ ಹಿಂಗೆ ಥರ ರೋಲ್ ಮಾಡಿ ಎಲ್ಲ ಕಡೆ ಹಿಟ್ಟು ಅಂಟಿದ ತಕ್ಷಣ ಎಣ್ಣೆಗೆ ಬಿಡಬೇಕು. ನೋಡಿ, ಇಲ್ಲಿ ಬಿಡ್ತಾ ಇದ್ದೀನಲ್ಲ, ಈ ಥರ ಬಿಡಬೇಕು. ಇವಾಗ ಮತ್ತೊಂದನ್ನು ಸಹ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಹಿಟ್ಟಲ್ಲಿ ಅದ್ದಿ ಚೆನ್ನಾಗಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಬದನೆಕಾಯಿ ಬಜ್ಜಿನ ನಾವು ಬೇಯಿಸುವಾಗ ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ ಉರಿನ ಇಟ್ಕೋಬೇಕು. ಇಲ್ಲಾಂದರೆ ಬೇಗನೆ ಕಪ್ಪಗಾಗ್ಬಿಡುತ್ತೆ ಮೇಲೆ, ಒಳಗಡೆ ಬದನೆಕಾಯಿ ಚೆನ್ನಾಗಿ ಬೆಂದಿರೋದಿಲ್ಲ. ಹಾಗಾಗಿ ಒಂದು 5 ರಿಂದ 6 ನಿಮಿಷನಾದರೂ ಬೇಕಾಗ್ತದೆ ಇವೆಲ್ಲ ಚೆನ್ನಾಗಿ ಬೇಯಲಿಕ್ಕೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಒಂದು ಸೈಡ್ ಬೆಂದಿದೆ, ಇವಾಗ ಇನ್ನೊಂದು ಸೈಡು ಮಗ್ಚಿ ಹಾಕ್ತಾ ಇದ್ದೀನಿ. ಇದೇ ತರಹನೇ ಒಂದು 5 ರಿಂದ 6 ನಿಮಿಷ ಎರಡೂ ಸೈಡು ಚೆನ್ನಾಗಿ ಬೇಯಿಸಿದ್ರೆ ಬದನೆಕಾಯಿ ಬಜ್ಜಿ ರೆಡಿ ಆಗ್ತವೆ. ಇವಾಗ ನೋಡಿ, ನಾನೀಗ ಒಂದೇ ಸರಿಗೆ 3 ಬದನೆಕಾಯಿ ಬಜ್ಜಿನ ಬಿಟ್ಟಿದ್ದೆ, 3 ಬೆಂದಿದ್ದಾವೆ. ಈಗ ಒಂದು ತಟ್ಟೆಗೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಮತ್ತೆ ಬದನೆಕಾಯಿ ಬಜ್ಜಿನ ಬಿಡೋದು ತೋರಿಸ್ತಾ ಇದ್ದೀನಿ. ಹಿಟ್ಟಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಇವಾಗ ಇವನ್ನು ಸಹ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಇವು ಬೆಂದಿದ್ದಾವೆ. ಇವಾಗ ಅದನ್ನು ಸಹ ತಟ್ಟೆಗೆ ತೆಗೆದು ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಬದನೆಕಾಯಿ ಬಜ್ಜಿನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನೋಡಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದ್ದಾವೆ. ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರ್ತದೆ. ಸಂಜೆ ಟೀ ಟೈಮ್ಗಂತೂ ಚೆನ್ನಾಗಿರ್ತವೆ. ನೋಡಿ, ಇವಾಗ ಒಂದು ಬದನೆಕಾಯಿ ಬಜ್ಜಿನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗೂ ಸಹ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್.